ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಹ್ಯಾಪಿ ಆಗಿದ್ದೀರಾ, ಸೂಪರ್ ಆಗಿದ್ದೀರಾ ನಾನು ಅಂದ್ಕೊತೀನಿ. ಆ್ಯಂಡ್ ನಾನು ಇವತ್ತು ವ್ಲಾಗ್ ಮಾಡಿದ್ದೆ ಏನಕ್ಕೆ ಅಂದರೆ, ನಾನೊಂದು ಪ್ರೊಫೆಷ್ನಲ್ ವ್ಲಾಗರ್ ಅಲ್ಲ, ಪ್ಲಸ್ ಇನ್ಸ್ಟಾಗ್ರಾಮರು ಅಲ್ಲ, ಬಟ್ ಅಲ್ಲಿ ಇಲ್ಲಿಂತ ನಾನು ರೀಲ್ಸ್ ಮಾಡ್ತಾ ಇರ್ತೀನಿ. ನನಗೂ ಇದೊಂದು ಇಟ್ಸ್ ಅ ಪ್ಯಾಷನ್. ಇರೋ ವರ್ಕ್ ಸ್ಕೆಡ್ಯೂಲಲ್ಲಿ, ಬ್ಯುಸಿ ಲೈಫಲ್ಲಿ ನನಗೆ ಟೈಮ್ ಸಿಗೋ ಟೈಮಲ್ಲಿ ಐ ಎಕ್ಸ್ಪ್ಲೋರ್ ಮೈ ಲೈಫ್. ಏನು ಬೆಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ, ಏನು ನೋಡೋಕ್ಕಾಗುತ್ತೆ, ನಾನು ಚಿಕ್ಕ ಪುಟ್ಟ ವೀಡಿಯೋಸ್ ತೆಗಿತೀನಿ. ನನಗೆ ಅದು ಖುಷಿ ಕೊಡುತ್ತೆ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಈಗ ರೀಸೆಂಟಾಗಿ ನಾನು ಒಂದು ಬೆಸ್ಟ್ ಥಿಂಗ್ ನನಗೆ ಅಂತ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದು ಏನು ಅಂತ ಹೇಳಿದ್ರೆ, DJI Osmo Pocket 4. ಇದೇನು ಅಂತ ಹೇಳಿದ್ರೆ, ಇಟ್ಸ್ ಅ ಕ್ರಿಯೇಟರ್ ಕಾಂಬೋ. ಈಗ ನಾನು ಏನಂದರೆ, ನಾನು ತುಂಬಾ ಸೋಲೋ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಯಾವಾಗಲೂ ಸೋಲೋ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ನನಗೇನು ಪ್ರಾಬ್ಲಮ್ ನಾನು ನೋಡ್ತಿರ್ತೀನಿ, ನಾನೇನು ಫೇಸ್ ಮಾಡ್ತಿರ್ತೀನಿ ಅಂದರೆ, ಯಾವಾಗಲೂ ಸೆಲ್ಫಿ ತೊಗೊಳ್ಬೇಕು, ಯಾವುದು ಫುಲ್ ಕವರೇಜ್ ಮಾಡೋಕ್ಕಾಗಲ್ಲ, ನಿಂತು ಮಾತಾಡ್ಲಿಕ್ಕೆ ಇದು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನನಗೆ. ಇಲ್ಲ ಕಂಪ್ಲೀಟ್ ವ್ಯೂ ಮಾಡಬೇಕು ಅಂದರೆ ಯಾರ್ದಾದ್ರೂ ಹೆಲ್ಪ್ ಬೇಕು, ಇಲ್ಲ ಭಯ ಅದು ಮಾಡ್ಕೊಡಿ, ಇದು ಮಾಡಿದ್ದೀವಿ, ಹಿಂಗೆ ಫೋಟೋ ಕಿನ್ಸಕ್ತೆ ಅಂತ ಕೇಳಬೇಕಾಗತ್ತೆ. ಕ್ಯಾನ್ ಯು ಟೇಕ್ ಮಿ ಅ ಪಿಕ್ ಪ್ಲೀಸ್ ಅಂತೆಲ್ಲ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಈ ಥರದ್ದೆಲ್ಲ ಇಂದ ಓವರ್ಕಮ್ ಆಗಬೇಕು ಅಂತ ಹೇಳಿ ನಾನು ತುಂಬಾ ಹುಡುಕ್ತಾ ಇದ್ದಿದ್ದು ನನಗೋಸ್ಕರ ಒಂದು ಕ್ಯಾಮ್ರಾ. ಸೊ ನಾನು ಆವಾಗ ನೋಡಿದ್ದು DJI Osmo Pocket 4 ಕ್ರಿಯೇಟರ್ ಕಾಂಬೋ. ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ಅನ್ಬಾಕ್ಸ್ ಮಾಡೋಣ ಈಗ, ಹೇಗಿದೆ ಏನು ಅಂಥೇಳಿ, ಏನೆಲ್ಲ ಅಟ್ಯಾಚ್ಮೆಂಟ್ಸ್ ಇದ್ರ ಜೊತೆ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಫಸ್ಟ್ ಥಿಂಗ್ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಏನಲ್ಲಿ ಪಾಕೆಟ್ ಅಂದರೆ Osmo Pocket 4 ಕ್ಯಾಮ್ರಾ ಇದೆ, ಗಿಂಬಲ್ ಕ್ಲ್ಯಾಂಪ್ ಇದೆ, ಅಂದರೆ ಕ್ಯಾಮ್ರಾ ಲೆನ್ಸ್ ಪ್ರೊಟೆಕ್ಟರ್ ಗಿಂಬಲ್ ಕ್ಲ್ಯಾಂಪ್ ಇದೆ, ಮತ್ತು ಹ್ಯಾಂಡಲ್ ವಿತ್ 1/4 ಥ್ರೆಡ್ ಅಂತ ಒಂದು ಸಿಗುತ್ತೆ ನಿಮಗೆ. ಇದ್ರ ಜೊತೆ ಒಂದು ಕ್ಯಾರಿ ಬ್ಯಾಗ್ ಸಿಗುತ್ತೆ, ಇದು ಪೋರ್ಟಬಲ್ ಕ್ಯಾರಿಂಗ್ ಪೌಚ್ ಸಿಗುತ್ತೆ, ಮತ್ತು ಒಂದು ಫಿಲ್ ಲೈಟ್, ಒಂದು ಪುಟ್ಟದೊಂದೊಂದು ಲೈಟ್ ಸಿಗುತ್ತೆ ನಿಮಗೆ, ಮತ್ತು ವೈಡ್ ಆ್ಯಂಗಲ್ ಲೆನ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೊಂದು ಟ್ರಾನ್ಸ್ಮಿಟರ್ ಸಿಗುತ್ತೆ, ಅದು ನೀವು ಮೈಕ್ ಥರ ಯೂಸ್ ಮಾಡಲಿಕ್ಕೆ, ಮತ್ತು ಒಂದು ಮ್ಯಾಗ್ನೆಟಿಕ್ ಕ್ಲಿಪ್, ಆ ಮೈಕ್ನ ಫಿಕ್ಸ್ ಮಾಡಲಿಕ್ಕೆ ಒಂದು ಮ್ಯಾಗ್ನೆಟಿಕ್ ಕ್ಲಿಪ್ ಸಿಗುತ್ತೆ. ಆ್ಯಂಡ್ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ ನಿಮಗೆ, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಅದು ಕೂಡ. ಆ್ಯಂಡ್ ಒಂದು ಮ್ಯಾಗ್ನೆಟ್ ಸಿಗುತ್ತೆ, ಮತ್ತು ವಿಂಡ್ ಸ್ಕ್ರೀನ್. ಈಗ ನೀವು ಮಾತಾಡ್ತಾ ಇರುವಾಗ ನಿಮಗೆ ತುಂಬ ವಿಂಡಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ವಿಂಡ್ ಸ್ಕ್ರೀನ್ ಸಿಗುತ್ತೆ. ಆ್ಯಂಡ್ ಮಿನಿ ಟ್ರೈಪೋರ್ಡ್ಸ್, ಒಂದು ಪುಟ್ಟದಾದ ಒಂದು ಟ್ರೈಪೋರ್ಡ್ ಸಿಗುತ್ತೆ, ಮತ್ತು ಒಂದು ರಿಸ್ಟ್ ಸ್ಟ್ರ್ಯಾಪ್, ಅದು ನೀವೆಲ್ಲಾದರೂ ಹ್ಯಾಂಡಿ ಆಗಿರುತ್ತೆ, ಕೈಯಿಂದ ಬಿದ್ದೋಗುತ್ತೆ ಅನ್ನೋ ಒಂದು ಟೆನ್ಷನ್ ಇಲ್ಲದೆ ಇರೋಕ್ಕೆ ಒಂದು ರಿಸ್ಟ್ ಸ್ಟ್ರಿಪ್ ಸಿಗುತ್ತೆ. ಆ್ಯಂಡ್ ದೆನ್ USB 3.1 ಕೇಬಲ್ ಸಿಗುತ್ತೆ. ಸೊ ನೋಡೋಣ ಏನೇನಿದೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್. ಇದನ್ನು ನಾವಿವಾಗ ಅನ್ಬಾಕ್ಸ್ ಮಾಡೋಣ. ಓಕೆ, ಸೊ ಇಟ್ಸ್ ಅ ಟೈಮ್ ಫಾರ್ ಅಸ್ ಟು ಅನ್ಬಾಕ್ಸ್ Osmo Pocket 4 ಕ್ರಿಯೇಟರ್ ಕಾಂಬೋ. ವಾವ್, ಇಟ್ ಕಮ್ಸ್ ವಿತ್ ಅ ಬ್ಯೂಟಿಫುಲ್ ಪೌಚ್. ನೋಡಿ ಏನು ಸಖತ್ತಾಗಿದೆ ಅಲ್ಲ. ವಾವ್, ಇದನ್ನು ನೋಡುವಾಗ ನನ್ನ ಹತ್ರ ಒಂದು ಕಾಸ್ಮೆಟಿಕ್ ಪೌಚ್ ಇದೆ, ಡಿಪ್ಟಿಕ್ದು ಕಾಸ್ಮೆಟಿಕ್ ಪೌಚ್ ಇದೆ. ವಾವ್, ಅದ್ರ ಥರನೇ ಫೀಲ್ ಆಗ್ತಿದೆ. ತುಂಬಾ ಚೆನ್ನಾಗಿದೆ Osmo ಈ Pocket 4 ಕ್ರಿಯೇಟರ್ ಕಾಂಬೋದು ಒಂದು ಪೌಚ್. ನೋಡೋಣ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಸಿ ವಾಟ್ಸ್ ದಟ್ ಇನ್ಸೈಡ್. ಗೈಸ್, ಲೆಟ್ಸ್ ಅನ್ಬಾಕ್ಸ್ ದಿಸ್. ಬನ್ನಿ ನೋಡೋಣ ಏನಿದೆ ಅಂತ ಹೇಳಿ. ವಾವ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಎವ್ರಿಥಿಂಗ್ ಇಸ್ ಪ್ಯಾಕ್ಡ್ ಇನ್ಸೈಡ್. Okay, the first thing, so we have Osmo Pocket 4. ಇದು ನೋಡಿ ಹೇಗೆ ಬರ್ತಾ ಇದೆ ಅಂತ ಹೇಳಿ. ವಾವ್, ಇದು ಹೇಗಿರುತ್ತೆ. ಓಕೆ, ದಿಸ್ ಅ ನ್ಯೂ ಒನ್. ದಿಸ್ ಇಸ್ ಅ ಕ್ಯಾಮ್ರಾ, ನೋಡಿ ಲೆನ್ಸ್, ನೋಡಿ ಕ್ಯಾಮ್ರಾ ಸ್ಕ್ರೀನ್. ಓಕೆ, ದಿಸ್ ಇಸ್ ದ ಸ್ಕ್ರೀನ್. ಆ್ಯಂಡ್ ಇಲ್ಲಿ ಹೀಗಿರುತ್ತೆ. ಲೆಟ್ಸ್ ನೋಡೋಣ ಹೇಗೆ ಆಪ್ರೇಟ್ ಮಾಡೋದು ಏನನ್ನು ನೋಡೋಣ. ಇದು ಮೊದಲನೇದು, ಇದು Osmo Pocket 4. ನೆಕ್ಸ್ಟ್ ಓಕೆ, ಇದನ್ನು ನೋಡ್ಬಿಡೋಣ ಫಸ್ಟ್. ಇದರ ಜೊತೆ ಒಂದು ಇಲ್ಲೇನಿದೆ ಅಂದರೆ ಗಿಂಬಲ್ ಕ್ಲ್ಯಾಂಪ್ ಇದೆ. ಸೊ ಇಲ್ಲೇ ನೋಡ್ಬೋದು, ಇದಕ್ಕೆ ಅಟ್ಯಾಚ್ಡ್ ಆಗಿದೆ. ಇಲ್ಲಿ ಇದನ್ನು ರಿಮೂವ್ ಮಾಡ್ಬೋದು, ಆ್ಯಂಡ್ ಇದನ್ನು ಇದೇ ಥರ ಹೀಗೆ ಫಿಕ್ಸ್ ಮಾಡ್ಬೋದು. ಇದು ಫಿಕ್ಸ್ ಮಾಡಿದ್ರೆ ಇಲ್ಲಿ ಲೆನ್ಸ್ ಪ್ರೊಟೆಕ್ಟ್ ಆಗುತ್ತೆ. ಪ್ಲಸ್ ಈಗ ಈ ಸ್ಕ್ರೀನ್ ಏನಿದೆ ಇದು ಮೂವ್ ಆಗೋದಂಗೆ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ವಿ ರಿಮೂವ್ ಇಟ್. ಓಕೆ, ಇದು ರಿಮೂವಬಲ್, ಇದು ಗಿಂಬಲ್ ಕ್ಲ್ಯಾಂಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕ್ಯಾಮ್ರಾ, ಇಟ್ಸ್ ಸ್ಕ್ರೀನ್ ಹೀಗೆ ರೊಟೇಟ್ ಮಾಡ್ಬೋದು, ಹೀಗೆ ಆನ್ ಆಗುತ್ತೆ. ಲೆಟ್ಸ್ ಏನಿದೆ ಅಂತ ನೋಡೋಣ. ಆ್ಯಂಡ್ ಇಲ್ಲಿ ಕ್ಯಾಮೆರಾ ಲೆನ್ಸ್ ಇದೆ, ನೋಡ್ಬೋದು. ಇದನ್ನು ತೆಗೆದ್ರೆ ಗೊತ್ತಾಗುತ್ತೆ. ನೋಡಿ ಹೇಗಿದೆ. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಟು ರಿಮೂವ್ ದಿಸ್ ಆ್ಯಸ್ ವೆಲ್. ನೋಡ್ತಾ ಇದ್ದೀರಲ್ಲ ಹೇಗೆ ಅದು ಮೋಷನ್ ಡಿಟೆಕ್ಟರ್
ಇಟ್ಸ್ 180 ಡಿಗ್ರಿ ಆ್ಯಂಗಲಲ್ಲಿ ರೊಟೇಟ್ ಆಗುತ್ತೆ. ಸೊ ನೀವು ನೋಡ್ಬೋದು, ಓಕೆ ಇಲ್ಲೂ ಒಂದಿದೆ. ಸೊ ದಿಸ್ ಇಸ್ ಆನ್ ಆಫ್. ಇಲ್ಲಿ ನೋಡ್ಬೋದು. ಸೊ ಇದು ಜಾಯ್ಸ್ಟಿಕ್ಕಿಂದ ಆಪ್ರೇಟ್ ಆಗುತ್ತೆ. ನೋಡ್ತಿದ್ರೆ ಕ್ಯಾಮ್ರಾ ಟರ್ನ್ ಆಗ್ತಿದೆ. ಓಕೆ, ಕ್ಯಾಮ್ರಾ ಲೆಟ್ಸ್ ಬ್ರಿಂಗ್ ಇಟ್ ಡೌನ್. ಓಕೆ, ಯಾ, ಇದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಬೋದು, ವಿಡಿಯೋ ರೆಕಾರ್ಡ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಓಕೆ, ಇದನ್ನು ನೀವು ಬೇಡ ಪುನಃ ಅದೇ ಪೊಸಿಷನ್ಸ್ಗೆ ತರೋಣ ಅಂತ ಹೇಳಿದ್ರೆ ಇವಾಗ ಹೀಗೆ ಲಾಕ್ ಮಾಡ್ಬೋದು. ಸೊ ಇಟ್ ಆಟೋಮೆಟಿಕಲಿ it goes back to its position. Okay, and it has a gimbal cover. And next comes idenidu, and this is handle with 1/4 thread. Okay, idenಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಈ ಥರ ಫಿಕ್ಸ್ ಮಾಡ್ಬೋದು ಇದನ್ನು. ಆ್ಯಂಡ್ ಇಲ್ಲಿ 2 ಕ್ಲಿಪ್ಸ್ ಇದೆ. ಸೊ ಇದು ರಿಮೂವ್ ಮಾಡಲಿಕ್ಕೆ ಇದು ಪ್ರೆಸ್ ಮಾಡಿದ್ರೆ ಇದು ರಿಮೂವ್ ಆಗುತ್ತೆ. ಸೊ ಅದೇ ಥರ ಇಲ್ಲಿ ಫಿಕ್ಸ್ ಮಾಡ್ಬೋದು. ಮಾಡಿ ಇಲ್ಲಿ 2 ಕ್ಲಿಪ್ಸ್ ಇರುತ್ತೆ, ಇದನ್ನು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಓಕೆ, ನೋಡ್ಬೋದು. ಆ್ಯಂಡ್ ಇದ್ರ ನೆಕ್ಸ್ಟ್ ಏನಿದೆ, ಓಕೆ ದಿಸ್ ಇಸ್ ವಿ ಹ್ಯಾವ್ ಮಿನಿ ಟ್ರೈಪೋಡ್. ದಿಸ್ ಇಸ್ ಮಿನಿ ಟ್ರೈಪೋಡ್. ಓ ಯಾ, ಓಕೆ, ಇದನ್ನು ನೀವು ನಿಮ್ಮ ಏನಿದೆ ಈ ಆಸ್ಮೋ ಪಾಕೆಟ್ 4 ಇದಕ್ಕೆ ನೀವೊಂದು ಸ್ಟ್ಯಾಂಡ್ ಆಗಿ ಮಿನಿ ಟ್ರೈಪೋಡ್ ಥರ ಯೂಸ್ ಮಾಡ್ಬೋದು. ಹೀಗೆ ಕಾಣುತ್ತೆ ನಿಮ್ಮದು. ಆ್ಯಂಡ್ ನೆಕ್ಸ್ಟ್ ಇದರ ಜೊತೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ನಂತರ ಇನ್ನೇನಿದೆ ಇದ್ರ ಜೊತೆ, ಲೆಟ್ಸ್ ಸಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಲೈಟ್. ಈ ಲೈಟ್ ಇಟ್ ಇಸ್ ವೆರಿ ಈಸಿ ಟು ಫಿಕ್ಸ್ ಇಟ್. ಇಲ್ಲಿ ನೋಡ್ಬೋದು ನೀವು, ಇಟ್ಸ್ ಲೈಕ್ ಜಸ್ಟ್ ಫಿಕ್ಸ್ ಮಾಡಿದ್ರೆ ಸ್ಟಿಕ್ ಆಗೋಗುತ್ತೆ. ಆ್ಯಂಡ್ ಇಲ್ಲಿ ಓಪನ್ ಮಾಡಿದರೆ, ಓಕೆ, ಇಲ್ಲಿ ಆನ್ ಮಾಡ್ದಂಗೆ ಯು ಗೆಟ್ ಲೈಟ್. ಓಕೆ, ಲೈಟ್ ಕೂಡ ಸಿಗುತ್ತೆ. ಆ್ಯಂಡ್ ಇಟ್ ಇಸ್ ವೆರಿ ಈಸಿ ಟು ಫಿಕ್ಸ್ ಇಟ್. ಜಸ್ಟ್ ಸ್ಟಿಕ್ಕಿಂಗ್, ಜಸ್ಟ್ ಇಲ್ಲಿ ಫಿಕ್ಸ್ ಮಾಡಿದ್ರೆ ಸ್ಟಿಕ್ ಆಗೋಗುತ್ತೆ. ಇಟ್ಸ್ ವೆರಿ ಈಸಿ ಟು ಫಿಕ್ಸ್. ಯು ಗೆಟ್ ದಿಸ್ ಲೈಟ್ ಅಲಾಂಗ್ ವಿತ್ ದಿಸ್. ಆ್ಯಂಡ್ ಇದು ನೆಕ್ಸ್ಟ್ ನಿಮಗೆ ಯು ಗೆಟ್ ಮೈಕ್. ಇಲ್ಲಿದೆ ಮೈಕ್ ಇದೆ. ಆ್ಯಂಡ್ ಯು ಗೆಟ್ ಅ ಮ್ಯಾಗ್ನೆಟ್ ಅಲಾಂಗ್ ವಿತ್ ದಿಸ್ ಟು ಫಿಕ್ಸ್ ದಿಸ್ ಮೈಕ್. ಇದು ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ನೀವು ಈಸಿಯಾಗಿ ಫಿಕ್ಸ್ ಮಾಡ್ಕೊಳ್ಬೋದು ಇದನ್ನ. ಆ್ಯಂಡ್ ಯು ಗೆಟ್ ದಿಸ್. ಆ್ಯಂಡ್ ಆಲ್ಸೋ ಯು ಗೆಟ್ ಅ ಕ್ಲಿಪ್ ಟು ಫಿಕ್ಸ್ ದಿಸ್ ಮೈಕ್. ಅದ್ರ ಜೊತೆಗೆ ದಿಸ್ ಇಸ್ ಆಲ್ಸೋ ಮ್ಯಾಗ್ನೆಟಿಕ್. ಸೊ ನಿಮಗೆ ತುಂಬಾ ಈಸಿ ಮೈಕ್ ಫಿಕ್ಸ್ ಮಾಡಿದ್ರಿಂದ ಮಾತಾಡ್ಬೋದು. ಸೊ ಯು ನೀಡ್ ನಾಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿ ಒನ್ ಫಾರ್ ಯುವರ್ ಫೋಟೋ ಶೂಟ್ಸ್ ಆರ್ ವಿಡಿಯೋ ರೆಕಾರ್ಡಿಂಗ್. ಸೊ ಇಫ್ ಯು ಆರ್ ಸೋಲೋ ಟ್ರಾವೆಲರ್, ಇಲ್ಲ ನಿಮಗೆ ರೀಲ್ಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ಇಲ್ಲ ನೀವು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಬೇಕು, ಇಲ್ಲ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾ, ಆ್ಯಸ್ ಐ ಟೋಲ್ಡ್ ಯು ಗೆಟ್ ಅ ಮೈಕ್. ಆ್ಯಂಡ್ ನಿಮಗೆ ಚಾರ್ಜಿಂಗೋಸ್ಕರ ಯು ಗೆಟ್ ಅ ಡೇಟಾ ಕೇಬಲ್. ಆ್ಯಂಡ್ ಅದ್ರ ಜೊತೆ ನಿಮಗೆ ಓಕೆ, ಆ್ಯಂಡ್ ಇಲ್ಲಿ ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ಸಿಗುತ್ತೆ. ಇದನ್ನು ನೀವು ಇಲ್ಲಿ ನಿಮ್ಮ ಕ್ಯಾಮ್ರಾಗೆ ಫಿಕ್ಸ್ ಮಾಡ್ಬೋದು. ಸೊ ವೈಡ್ ಆ್ಯಂಗಲ್ ಶಾರ್ಟ್ಸ್ ಏನಾದರೂ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಫಿಕ್ಸ್ ಮಾಡ್ಬೋದು. ಇಟ್ ಈಸ್ ಆಲ್ಸೋ ವೆರಿ ಈಸಿ ಟು ಫಿಕ್ಸ್ ಇಟ್. ಈ ಥರ ಫಿಕ್ಸ್ ಮಾಡ್ಕೊಳ್ಬೋದು. ವೈಡ್ ಆ್ಯಂಗಲ್ ಶಾರ್ಟ್ಸ್ಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ದೆನ್ ಇದ್ರ ಜೊತೆ ನಾನು ಹೇಳಿದೆ ನಿಮಗೆ ಮೈಕ್ ಕೂಡ ಸಿಗುತ್ತೆ ಅಂತ. ಆ್ಯಂಡ್ ಮೈಕ್ ಜೊತೆ ನಿಮಗೆ ಇಲ್ಲೊಂದು ವಿಂಡ್ ಶೀಲ್ಡ್ ಕೂಡ ಸಿಗುತ್ತೆ. ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಕೊನೆಯದಾಗಿ ವಿ ಹ್ಯಾವ್, ಇದು ಸ್ವಲ್ಪ ಜನರಿಗೆ ಅನಿಸ್ಬೋದು ಕ್ಯಾಮ್ರಾ ಚಿಕ್ಕದಿದೆ ಹೇಗಪ್ಪ ಹ್ಯಾಂಡಲ್ ಮಾಡೋದು ಅಂತೆಲ್ಲ ಇರ್ಬೋದು. ಸೊ ಅದಕ್ಕೋಸ್ಕರ ಅವರಲ್ಲಿ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ಫಿಕ್ಸ್ ಮಾಡಿ ನಾವು ಕೈಯಲ್ಲಿ ಹಾಕಿ ಇದನ್ನು ಹಾಕಿ ಕ್ಯಾಮ್ರಾ ಹೋಲ್ಡ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ಇದ್ರ ಜೊತೆ ಕೊಟ್ಟಿದ್ದಾರೆ. ಆ್ಯಂಡ್ ಒಬ್ಬರೇ ಟ್ರಾವೆಲ್ ಮಾಡ್ತೀರಾ, ದೂರ ಟ್ರಾವೆಲ್ಸ್ ಇರುತ್ತೆ, ಡಿಫ್ರೆಂಟ್ ಕಂಟ್ರೀಸ್ ಹೋಗ್ತೀರಾ, ಎಲ್ಲ ಡಿಫ್ರೆಂಟ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ದಿಸ್ ಇಸ್ ದಿ ಈಸಿಯೆಸ್ಟ್ ಕ್ಯಾಮ್ರಾ ಫಾರ್ ಯು ಟು ಕ್ಯಾರಿ ಇಟ್ ವಿತ್ ಯು. ಅಂದರೆ ತುಂಬ ಈಸಿಯಾಗಿ ನಿಮ್ಮದೊಂದು ಬ್ಯಾಗಲ್ಲೋ, ಹ್ಯಾಂಡ್ ಬ್ಯಾಗಲ್ಲೋ ಇಲ್ಲ ನಿಮ್ಮ ಪಾಕೆಟಲ್ಲೋ ಹಾಕ್ಕೊಂಡು ಕ್ಯಾರಿ ಮಾಡ್ಕೊಳ್ಬೋದು. ಆ್ಯಂಡ್ ಇದು ರಿಮೂವ್ ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಆ್ಯಂಡ್ ಈ ಥರ ಪುಟ್ಟದಾಗಿದೆ, ತುಂಬ ಕ್ಯೂಟಾಗಿ ಕೂಡ ಇದೆ. ಆ್ಯಂಡ್ ಇದನ್ನೇ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಥರ ನೀವು ರಿಮೂವ್ ಮಾಡಲಿಕ್ಕೂ ತುಂಬಾ ಈಸಿ ಇದೆ. ಆ್ಯಂಡ್
ಇದನ್ನು ಈಸಿಯಾಗಿ ನೀವು ಬ್ಯಾಗಲ್ಲಿ ಹಾಕ್ಕೊಂಡು ಎಲ್ಲಿ ಹೋಗ್ತೀರಾ ಅಲ್ಲಿ ಕ್ಯಾರಿ ಮಾಡ್ಬೋದು. ತುಂಬ ಕ್ಯೂಟ್ ಆಗಿದೆ ಅಲ್ಲ. ನೋಡಿ, ಈ ಕ್ಯಾಮ್ರಾ ನಿಮ್ಗೆ ಏನು ಅನಿಸ್ತು, ಇಷ್ಟ ಆಯಿತಾ ಏನು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಬೈ ದಿಸ್ ಪ್ರಾಡಕ್ಟ್, ನಾನು ಲಿಂಕ್ ಕೂಡ ಇದನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಈ ಲಿಂಕ್ ಥ್ರೂ ಕ್ಲಿಕ್ ಮಾಡಿ ಸೊ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನೀವು ನೋಡಿದ್ರೆ ಈಗ ಈ ಒಂದು ಪ್ರಾಡಕ್ಟ್ ಅಂದರೆ ಆಸ್ಮೋ ಪಾಕೆಟ್ 4 ಈ ಕ್ರಿಯೇಟರ್ ಕಾಂಬೋ ಪರ್ಚೇಸ್ ಮಾಡಿದ್ರೆ ಇಷ್ಟೊಂದು ಆಕ್ಸೆಸರೀಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಆಕ್ಸೆಸರೀಸ್ ಇಷ್ಟೆಲ್ಲ ನಿಮ್ಮ ಜೊತೆ ಇದೆ ಅಂತ ಹೇಳಿದ್ರೆ ನೀವು ಯಾರನ್ನೂ ಯಾವುದಕ್ಕೂ ಡಿಪೆಂಡ್ ಆಗಬೇಕಾಗಿಲ್ಲ. ಇಫ್ ಯು ಆರ್ ಅ ಸೋಲೋ ಟ್ರಾವೆಲರ್, ಇಫ್ ಯು ಆರ್ ಅ ವ್ಲಾಗರ್, ಇಲ್ಲ ನೀವು ನಿಮ್ಮದೇ ಒಂದು ರೀಲ್ಸ್ ಮನೇಲಿ ಮಾಡ್ತೀರಾ, ಇಲ್ಲ ಎಲ್ಲಾದರೂ ಹೋಗುವಾಗ ಮಾಡಬೇಕು ಅಂತ ಹೇಳಿ, ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲಿಂಕ್ ಬೇಕೆಂದರೆ ನಾನು ಬಯೋಲ್ಲಿ ಹಾಕಿರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ಬೈ ಮಾಡ್ಬೋದು. ತುಂಬಾ ಬೆಸ್ಟ್ ಪ್ರಾಡಕ್ಟ್. ಯಾರನ್ನೂ ನಾವು ಡಿಪೆಂಡ್ ಆಗಬೇಕಾಗಿಲ್ಲ. ನಮ್ಮ ರೀಲ್ ಶೂಟ್ಸ್ ಆಗಿರ್ಬೋದು, ಇಲ್ಲ ನಮ್ಮ ಫೋಟೋಸ್ಗಾಗಿರ್ಬೋದು, ಇಲ್ಲ ಏನೇ ಕಾರಣಕ್ಕೋಸ್ಕರ ನಾವು ಯಾರನ್ನೂ ಡಿಪೆಂಡ್ ಆಗಬೇಕಾಗಲ್ಲ. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ಪುನಃ ಸ್ವಿಚ್ ಆಫ್ ಮಾಡಬೇಕು ಅಂದರೆ ಜಸ್ಟ್ ವಿಲ್ಟ್ ಇಟ್, ಅದೇ ಆಫ್ ಆಗೋಗುತ್ತೆ. ಓಕೆ, ಈ DJI Osmo Pocket 4 ಕ್ರಿಯೇಟರ್ ಕಾಂಬೋ ನಿಮಗೂ ಇಷ್ಟ ಆಗಿದ್ದಲ್ಲಿ ನನಗೂ ಈ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ನಿಮಗೂ ಇಷ್ಟ ಆಗಿದ್ದರೆ, ನಿಮಗೂ ಬೈ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಇದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಇದನ್ನು ಲಿಂಕ್ನ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇತ್ತು ಅಂತ ಹೇಳಿದ್ರು ನೀವು ನನಗೆ ಕಮೆಂಟ್ಸ್ ಹಾಕ್ಬೋದು. ಸೊ ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್ ಆಲ್ ಯುವರ್ ಕ್ವೆರೀಸ್. ಫ್ರೆಂಡ್ಸ್, ಈಗ ಈ ಪ್ರಾಡಕ್ಟ್ ನಾನು ಇವಾಗ ಪರ್ಚೇಸ್ ಮಾಡಿದ್ದೀನಿ. ಇವಾಗ ಈ ಪ್ರಾಡಕ್ಟ್ ಜೊತೆ ಈ DJI Osmo Pocket 4 ಜೊತೆ ನಾನು ತುಂಬ ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೀನಿ. ತುಂಬ ವೀಡಿಯೋ ಶೂಟ್ ಮಾಡಬೇಕು ಅಂತ ಇದ್ದೀನಿ. ಸೊ ನಾನು ಈಗ ಡಿಫ್ರೆಂಟ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪಾಕೆಟ್ ಮಿನಿ DJI Osmo Pocket 4 ಏನಿದೆ, ಇದು ನನ್ನ ಜೊತೆನೇ ಇರುತ್ತೆ. ಬಿಕಾಸ್ ಇಟ್ ಈಸ್ ವೆರಿ ಈಸಿ ಫಾರ್ ಮಿ ಟು ಕ್ಯಾರಿ. ನಾನು ಎಲ್ಲೇ ಹೋದರೂ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಈಸಿಯಾಗಿ ಫಿಟ್ ಆಗುತ್ತೆ. ಸೊ ನಾನು ಇದ್ರ ಜೊತೆ ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗಿದೆ ಏನು ಅಂತೇಳಿ ಇನ್ ಫ್ಯೂಚರಲ್ಲಿ ನಾನು ರಿವ್ಯೂಸ್ ಕೊಡ್ತೀನಿ. ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಆಲ್ರೆಡಿ ಈ ಪ್ರಾಡಕ್ಟ್, ಸೊ ನಿಮಗೂ ಏನಾದರೂ ಕ್ವೆಶನ್ಸ್ ಇದ್ದರೆ ಏನಾದರೂ ನೀವು ನನಗೆ ಕಮೆಂಟ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡಿ ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ನೋಡೋಣ ನೆಕ್ಸ್ಟ್ ನಾನು ಈ DJI Osmo ಜೊತೆ ನನ್ನ ಫ್ಯೂಚರ್ ವೀಡಿಯೋಸ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಯು ಆಲ್ ಟೇಕ್ ಕೇರ್. Bye bye. See you in my next video. Until then, take care. Bye bye.